ಬೆಳ್ಳಂಬೆಳಿಗ್ಗೆ ಸರ್ಕಲ್ಲೇ ಮೇನಾಗಿ ನಿಂತಿರೋ ನಮ್ಮ ರೈತನ ಗತ್ತು ನೋಡ್ರಪ್ಪ. ಇದು ನಮ್ಮ ರೈತನ ಗತ್ತು. ವೀಡಿಯೋನ ಕೊನೆಗೂ ಸ್ಕಿಪ್ ಮಾಡಿ ನೋಡ್ಕೊಂಬನಿ. ಹಲೋ ಗೈಸ್, ಸೋಮವಾರ ಮಂಗಳವಾರದ ಬ್ಲಾಗ್ ಇದಾಗಿರುತ್ತೆ. ಬೆಳ್ಳಂಬೆಳಿಗ್ಗೆ ಎದ್ದು ಪ್ರೋಟೀನ್ ಹೆಚ್ಚಾಗಲಿ ಅಂದ್ಬಿಟ್ಟು ಹಾಲು ಮತ್ತು ಹಣ್ಣು ವಿಧವಾದ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಬಾದಾಮಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ ಮನೇಲಿ. ಸೊ ಎಷ್ಟೇ ಏನೇ ಕುಡಿದ್ರೂ ಮನಸ್ಸಿಗೆ ಸಮಾಧಾನ ಇರಬೇಕು. ಏನು ಮಾಡ್ತೀರಾ, ಕೊಡೋ ಪದ್ಧತಿ ಮನೇಲಿ ಸರಿ. ಅದನ್ನು ಮುಗಿಸ್ಕೊಂಡು ಇವತ್ತು ಪೈಂಟ್ ಮಾಡ್ತಿದ್ರಲ್ಲ ನಮ್ಮ ಮನೇಲಿ, ಅದಕ್ಕೆ ಅವ್ರು ತಗೊಟ್ಟೆ ಪೈಂಟ್ ಎಲ್ಲ ತಗೊಟ್ಬಿಟ್ಟು ಸ್ಟಾರ್ಟ್ ಮಾಡಪ್ಪ ಅಂದ್ಬಿಟ್ಟು ಬರೀ ಆಪೋಸಿಟ್ ವಾಲ್ಗೆ ಹಾಕ್ಕೊಡ್ತೀನಿ ಕಣ. ಸದ್ಯಕ್ಕೆ ಏನು ಇವಾಗ ಅಮೌಂಟ್ ಇಲ್ಲಗಪ್ಪ, ಸಾಕು ಅಂದೆ. ಅದೊಂದು ಪ್ರಿಂಟ್ ವಾಲ್ಗೆ ಹಾಕ್ಕೊಡ್ತೀನಿ ಅಂದಲ್ಲ, ಸರಿ ಅಂದ್ಬಿಟ್ಟು ಅದೇ ಸಮಯಕ್ಕೆ ಸೆಂಟ್ರಿಂಗ್ ಬರೋಬಿಟ್ರು. ಅಣ್ಣವರು ಪಾಪ ಫೋನ್ ಮಾಡಿದ ತಕ್ಷಣ ಬಂದರು ಅವರು. ಸೊ ಕೆಲವು ಜನ ಬರೋಲ್ಲ, ಎಲ್ಲ ಮೋಲ್ಡ್ ಸಮೇತ ಹಾಕ್ಸ್ಕೊಳ್ಳೋಕೆ ಬರ್ತಾರೆ. ಸಣ್ಣ ಪುಟ್ಟ ಕೆಲಸಕ್ಕೆ ಯಾರೂ ಬರಲ್ಲ. ಸೊ ಇವರು ನಮಗೆ ಪರಿಚಯ ಆಗಿರೋದ್ರಿಂದ ಪಾಪ ನಮ್ಮದು ಆರ್ನಳ್ಳಿಯವರು. ಸೊ ಇವರು ಕರೆದ ತಕ್ಷಣ ಬಂದರು. ಸೊ ಟೈರ್ ಕೇಸ್ ನಾನು ಇವಾಗ ಏನು ಹಾಕ್ಸಿದ್ದೀನಿ ಅಂದರೆ, ಫಸ್ಟು ಟಾಯ್ಲೆಟ್ ಇತ್ತು, ಅದನ್ನು ನೀವು ಹೊಡೆದಾಕ್ಬಿಟ್ರೆ ಯೂಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಲಾಸ್ಟ್ ಹಾಕಂತ ಬಿಟ್ಟಿದ್ದೆ. ಸೊ ಪೈಂಟ್ರು ಅವ್ರು ಕೆಲಸ ಮಾಡ್ತಾಯಿದ್ರು, ಮತ್ತೆ ಐಟಮ್ ಬೇಕು ಕಾಣ ಅಂತ ಹೇಳೋಣ. ಸರಿ ತಗೋಬಪ್ಪ ನೀವು, ಏನು 4 ಲೀಟ್ರ್ ಬೇಕು ಅಂದ. ಏನು ಮಾಡ್ತೀರ, ತಗೊಂಡು ಕೊಡಲೇಬೇಕಾರೆ ಬಿಡಿ. ಇಲ್ಲ ನಾನು ಬೇಡ ಅಂದ್ರೆ ಸುಧಾ ಹಾಕ್ತೀನಿ ಬೋಣ, ಬರೀ ಬಾಟ್ಲ್ಗಳಿಗೆ ಮಾತ್ರ ಹಾಕ್ತೀನಿ ಅನ್ನ. ಸರಿ ಹಾಕಪ್ಪ ಅಂದ್ಬಿಟ್ಟು ಒಂದು ವಾಲ್ ಹಾಕ್ಕೊಡ್ತೀನಿ ನಿನಗೆ ಕಾಣ ಅಂತ ಅನ್ನ. ಸೊ ಸರಿ ಹಾಕೋರು, ನೀನು ಹೆಂಗೆ ಬರ್ತೀವಿ, ನೆನ್ನೆ ಹಾಕಿದ್ದ ಪ್ರೈಮರಿಲ್ಲ, ಅದೊಂದು ಪ್ರಿಂಟ್ ವರ್ಕ್ ಹಾಕ್ಕೊಡ್ತೀನಿ ಕಣ ಅಂದ. ಸರಿ ಹಾಕೊಂಡ್ಬಿಟ್ಟು ಅವನು ಪ್ರಿಪೇರ್ ಆಗ್ತೀನಿ. ನನಗಂತೂ ಏನು ಒಂದಲ್ಲ ಎರಡಲ್ಲ, ಒಂಟಿ ಜೀವನ ಭಾಳ ಕಷ್ಟ ಕಂಡ್ರಿ ಮನೆ ಮಾಡೋದು ಅಂತ. ಯಾಕಂದರೆ ಅನುಭವ ಆಗ್ತಾಯಿದೆ. ನಾನು ದೇವ್ರ ಹತ್ರ ಕೇಳ್ಕೊತೀನಿ ನಮ್ಮ ಮನೇಲಿ ಲಕ್ಷ್ಮಿಗೆ ಕೊಡವ್ವ ಅಂತ. ಸರಿ ನಿಂತ್ಪಡೆ ನೀವು ಹೊಡಿತೀರಪ್ಪ ಅಂದ್ಬಿಟ್ಟು ನಾನು ಬಂದೆ. ನಮ್ಮ ಶಿಷ್ಯ ಬೇರೆ ಬೆಳ್ಳಂಬೆಳಿಗ್ಗೆ ಎದ್ಬಿಟ್ಟು ಅಲ್ಲಿ ಇದು ಮಾಡ್ತೆ, ಬಾಪ ಈ ಕಡೆ ಮರಗಳಾಯ್ತಲ್ಲ ಅಂದ್ಬಿಟ್ಟು ನಮ್ಮ ಮನೆ ಕೆಲಸ ವರ್ಕ್ ಮಾಡ್ತಾಯಿದ್ದೀನಿ. ಈ ಕಡೆ ಅದನ್ನು ನೋಡ್ಬೇಕು, ಈ ಕಡೆ ಇದನ್ನು ನೋಡ್ಬೇಕು, ಮತ್ತು ಬೇರೆ ಕೆಲಸನೂ ಐತೆ. ಒಂದು ಕೆಲಸ ಮಾಡ್ತಾ ಕುಂತ್ಕೊಂಡ್ರೆ ಆಗೋಲ್ಲ, ಅಮೌಂಟ್ ಆಗೋಲ್ಲ. ಬೇರೆ ಬೇರೆ ಕೆಲಸನೂ ಮಾಡ್ತಿರ್ಬೇಕು. ಮಧ್ಯದಲ್ಲಿ ಸಮಯ ಸಿಕ್ಕಿದಾಗ ನಮ್ಮ ಕೆಲಸನೂ ಮಾಡ್ತಾಯಿರ್ಬೇಕು. ಏನು ಮಾಡ್ತೀರಾ, ಶಿಷ್ಯ ಬಾರೆ ಕಡೆ ಮರ ಬೀಳುತ್ತೆ ಅಂದ್ಬಿಟ್ಟು ನಾನು ಸರ್ಕಲ್ ಹೋದೆ. ಅಲ್ಲಿ ಪೈಂಟ್ಗೆ ಬಿಲ್ ಹೇಳಪ್ಪ ಅಂದ್ಬಿಟ್ಟು ಸರಿ ಅಲ್ಲೋದ್ರೆ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವ ಅದಕ್ಕಿಂತ ಕೀಳು. ನಿಜ ಅಲ್ವಾ? ಉಪಕಾರ ಮಾಡಲಾರ ಪ್ರಾಣಿಗಿರೋ ನಿಯತ್ತು ಮನುಷ್ಯನಿಗಿಲ್ಲ ಕಣ್ರಿ. ಉದಾಹರಣೆ ಇದೆ ನೋಡಿ, ಹೆಂಗೈತೆ ಪ್ರೀತಿ ತೂಕು ಕೊಡ್ತೈತೆ. ಸೊ ಅಂತೂ ಇಂತೂ ಸೆಂಟ್ರಿಂಗೆಲ್ಲ ಫೈನಲ್ ಆಯಿತು. ಫೈನಲ್ ಮಾಡಿದ್ರು ಅಣ್ಣ ಬಂದ್ಬಿಟ್ಟು. ಸೊ ಕರೆದ ತಕ್ಷಣ ಬಂದರು ಕಣ್ರಿ, ಅದೊಂದು ಖುಷಿ ಆಯಿತು ನನಗೆ. ಯಾಕಂದರೆ ಪೆಂಡಿಂಗ್ ಬಿಟ್ಟರೆ ಕೆಲಸಕ್ಕೆ ಯಾರೂ ಬರಲ್ಲ, ಸಣ್ಣ ಪುಟ್ಟ ಕೆಲಸಕ್ಕೆ ಯಾರೂ ಬರಲ್ಲ. ಸೊ ನಮ್ಮ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡು ಅಣ್ಣ ಕರೆದ ತಕ್ಷಣ ಬಂದರು. ಸರಿ ಅಣ್ಣ ಕಬ್ಬಣ ಕಟ್ಸ್ಬಿಡಿ ಅಣ್ಣ ನೀವು, ನಾನು ಬಂದು ಸೈಡ್ ಹೊಡ್ಕೊಡ್ತೀನಿ ಅಂತಂದರು. ಪರವಾಗಿಲ್ಲ ಬಿಡಿ ಅಣ್ಣ ನಾನೇ ಕಟ್ಕೊಡ್ತೀನಿ ಅಂದೆ. ಇಲ್ಲ ಹೇಳಿ ಅಣ್ಣ ನಾನೇ ಬಂದು ಕಟ್ಕೊಡ್ತೀನಿ ಅಂದ್ಬಿಟ್ಟು ಪಾಪ ಶ್ರಮ ಬಿದ್ದು ಬಿಸಿಲು ಸುಧಾ ಮಾಡಿಕೊಟ್ರು. ಏನಕ್ಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ಕೆಲ ಜನ ಫುಲ್ ಬಿಲ್ಡಿಂಗ್ ನಮಗೆ ಕೊಡಬೇಕು ಅವಂತಾರೆ. ಸೊ ನಾನು ಸೆಂಟ್ರಿಂಗ್ ಹಾಕಿದೆ. ಸೊ ಅದರಿಂದ ಇದು ಮಾಡೋಕ್ಕಾಗಿರಲಿಲ್ಲ. ಇದಕ್ಕೆ ಅವರು ಕರೆಸಿದೆ. ಸೊ ಇನ್ನೂ ಕೆಲಸ ಮಲಗೈತೆ, ಇನ್ನು ಪ್ಯಾರಾಪೆಟ್ ಎಲ್ಲ ಐತೆ. ಅದನ್ನು ಮುಗಿಸ್ಕೊಂಡು ಅಲ್ಲಿ ಬಳೆ ಬಿಟ್ಟಿದ್ವಲ್ಲ, ಅದಕ್ಕೆ ಸ್ವಲ್ಪ ಹಣ್ಣನ್ನು ಬಿಟ್ಟಿದ್ದೆ, ಮುಂದೆ ಪ್ಯಾಕ್ ಮಾಡೋಣ ನೀಟಾಗಿ ಅಂದ್ಬಿಟ್ಟು. ಸೊ ಅಲ್ಲಿಗೂ ಹೋದೆ. ಬಾತ್ರೂಮ್ ಬಳೆ ಪ್ಯಾಕಿಂಗ್ ಮಾಡೋಕ್ಕೆ ಹಣ್ಣನ್ನು ಬಿಟ್ಟಿದ್ದೆ, ಅವ್ನು ಪ್ರಿಪೇರ್ ಬರ್ತಾಯಿದ್ದ. ಸೊ ಯಾಕಂದರೆ ಅಲ್ಲಿ ಟಾಯ್ಲೆಟ್ ಪಕ್ಕದಲ್ಲೇ ಬರೋದ್ರಿಂದ ಸೊ ಅದನ್ನು ಸ್ವಲ್ಪ ಬಿಗಿ ಮಾಡಬೇಕು. ನೀರೆಲ್ಲ ಬಿಟ್ಟು ಎರಡು ಬಳೆಗೂ ಸುಧಾ ನೀರು ಬಿಟ್ಬಿಟ್ಟು ಪ್ಯಾಕಿಂಗ್ ಮಾಡಬೇಕು. ಅದೇ ಭಾಳ ಇಂಪಾರ್ಟೆಂಟು. ಯಾಕಂದರೆ ನಾಳೆ ದಿನ ಮಳೆ ಹೋದಾಗ ಏನಾಗುತ್ತೆ ಅಂದರೆ ಕುಸ್ತು ಬಿಡುತ್ತೆ ಅದು ಒಳಗಡೆ. ಸರಿ ಅಂದ್ಬಿಟ್ಟು ನಾನು ಮನೆ ಹತ್ರ ಬಂದೆ. ಇಲ್ಲಿ ನೋಡಿ ನಮ್ಮ ಶಿಷ್ಯ ಬಣ್ಣ ಹೊಡಿತಾವನೆ. ಅಯ್ಯೋ ಯಾವಾಗಲಾರು ಹೋದಾಗ ನಾವು ಬಣ್ಣದವ್ರಿಗೆ ಹೇಳಕ್ಕಿತಿರಲ್ಲಪ್ಪ, ನಿನ್ನ ಕೈಲೇ ಹೊಡಿಸಲ್ಲ ಗುರುವೇ ಅನ್ಕಂಡು. ನೋಡಿ ಯಾವ ಥರ ಪ್ರಿಪೇರ್ ಆಗ್ತಾನೆ. ಒಂದು ರೋಲರ್ ತಗೊಂಡು ಅವನೇ ಬೆಳಿತಾವನೆ. ಯಾಕಂದರೆ ಅಲ್ಲಿ ಬಣ್ಣ ಹೊಡಿಯೋರು ನೋಡ್ಬಿಟ್ಟು ಇವನು ಪ್ರಾಕ್ಟೀಸ್ ಮಾಡ್ಕೊತಾವನೆ ಇವಾಗಲಿಂದೆ. ಸರಿ ಬಿಡಪ್ಪ, ಮುಂದಕ್ಕೆ ಒಳ್ಳೆ ಪೈಂಟರ್ ಐತೆ ನೀನು ಅಂದ್ಬಿಟ್ಟು ನಾನು ಅಲ್ಲಿ ಸೈಟ್ ಹತ್ರ ಹೋದೆ. ಸಣ್ಣ ಮಣ್ಣೆಲ್ಲ ಬಿಟ್ಟಿದ್ನಲ್ಲ, ಸ್ವಲ್ಪ ನೀರು ಬಿಟ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಕಡೆಯಿಂದ ಬಿಗಿ ಮಾಡ್ಕೊತಿದ್ದೆ. ಏನು ಮಾಡ್ತೀರಾ, ಜನ ಹೇಳ್ತಾರೆ ನಿಮ್ಗೇನು ಸಾವಿರಾರು ರೂಪಾಯಿ ಸಂಪಾದನೆ ಮಾಡಿ ಡೈಲಿ ಅಂತ. ಇಲ್ಲಿ ಮೈ ಬಗ್ಸ್ ದುಡಿದ್ರೆ ದುಡ್ಡು ಬಿಸಿಲು ಅನ್ಕಂದಾನೆ ಸುಮ್ಮನೆ ಖಾಲಿ ಮಾತಾಡ್ತಾರಲ್ಲ, ಅವ್ರಿಗೇನು ಗೊತ್ತಪ್ಪ ನಮ್ಮ ಪಾಡು. ಎಲ್ಲ ಸುಮ್ಮನೆ ಶ್ರಮ ಬಿದ್ದರೆ ದುಡ್ಡು, ಶ್ರಮ ಪಡೆದ್ರೆ ಯಾವ ದುಡ್ಡು ಬರಲ್ಲ. ಕೆಲ ಜನ ಕುಂತ್ಕೊಂಡು ದುಡ್ಡು ಮಾಡ್ತಾರೆ, ನಾವು ದುಡ್ಡು ಮಾಡ್ತೀವಿ, ಅಷ್ಟೇ ವ್ಯತ್ಯಾಸ. ಅದು ಸುಧಾ ಕಷ್ಟಪಟ್ಟು ದುಡಿಯೋನಿಗೆ ಪ್ರತಿಫಲ ಸಿಗುತ್ತೆ. ಇವತ್ತು ನಾಳೆ ಸಿಗುತ್ತೆ, ಆ ನಂಬಿಕೆ ನಂಗೆ ಇದ್ದೇ ಇದೆ. ಸೊ ಇದು ನಮ್ಮ ಪರಿಸ್ಥಿತಿ. ಬೇವರು ಇಂಪಾರ್ಟೆಂಟ್. ಅದನ್ನು ಮುಗಿಸ್ಕೊಂಡು ಸರ್ಕಲ್ಗೆ ಬಂದ್ವಿ. ಇಲ್ಲಿ ನೋಡ್ರಿ, ಇವರು ಸರ್ಕಲಲ್ಲೇ ರಾಜರೋಷ್ಟ್ರವಾಗಿ ಹೆಂಗೆ ಹಿಡಿದು ನಿಂತಿದ್ದಾರೆ. ಇದು ರೈತನ ಗತ್ತು. ನನಗೆ ನೋಡಿ ತುಂಬ ಖುಷಿ ಆಯಿತು ಕಣ್ರಿ. ನನಗೆ ಏನಂದರೆ, ಈ ಏಜಲ್ಲಿ ಎಳೆದು ಹಿಡ್ಕೊಂಡಿದ್ದಾರೆ ಹಸುಗಳನ್ನ. ಅವು ನೋಡಿದ್ರೆ ಹೆಂಗಿದೆ, ಸಲಗ ಇದ್ದಂಗೆ ಇದ್ದಾವೆ. ಇದಾಗಿರುತ್ತೆ 2 days ಮಿನಿ ಬ್ಲಾಗ್. ಬೈ ಫ್ರೆಂಡ್ಸ್.